ಬಾಂಗ್ಲಾದೇಶ ನಡೆಸ್ಕೊಂಡು ಹಿಂಸೆ ರೂಪಕ್ಕೆ ತಾಳಿದೆ. ಈ ಹಿಂಸಾ ರೂಪ ಹಿಂದೂಗಳ ಮೇಲೆ ನಡೆಸತಕ್ಕಂಥದ್ದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಹಾಗೂ ಬಾಂಗ್ಲಾದೇಶದ ಹಿಂದೂಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ನಮ್ಮ ಪ್ರಧಾನಮಂತ್ರಿಗಳಿಗೆ ನಮ್ಮ ಕೋರಿಕೆಯನ್ನು DC ಅವರ ಮುಖಾಂತರ ಈ ದಿನ ಕಳಿಸ್ಕೊಡ್ತಾ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ತು ಪ್ರಪಂಚದಾದ್ಯಂತ ಈ ಹಿಂದೂ ಹತ್ಯೆಯನ್ನು, ಬಾಂಗ್ಲಾದಲ್ಲಿ ನಡೆಸತಕ್ಕಂಥ ಹಿಂದೂ ಹತ್ಯೆಯನ್ನು ತಡಿಬೇಕು ಅಂತ ಕರೆ ಕೊಟ್ಟಿದೆ. ಎಲ್ಲ ದೇಶಗಳಿಗೂ ಕರೆ ಕೊಟ್ಟಿದೆ. ನಮ್ಮ ವೆಸ್ಟರ್ನ್ ಕಂಟ್ರೀಸ್ ಇರ್ಬೋದು, ಅರಬ್ ಕಂಟ್ರೀಸ್ ಇರ್ಬೋದು, ಯಾವುದೇ ದೇಶ ಮಾನವೀಯ ಮೌಲ್ಯಗಳ ಬಗ್ಗೆ ಭಾರತದಲ್ಲಿ ಏನಾದರೂ ಸಣ್ಣ ವಿಚಾರಗಳು ನಡೆದರೆ ದೊಡ್ಡದಾಗಿ ಬೊಬ್ಬೆ ಹೊಡಿತಾರೆ. ದ್ವೇಷ ಭಾಷಣ ಅನ್ನೋ ಒಂದು ಏನು ಕಾನೂನು ಸರ್ಕಾರ ಜಾರಿಗೆ ತರ್ತಾ ಇದೆ, ಅದು ಕೂಡಲೇ ಇವತ್ತು ನಿಲ್ಲಬೇಕಾಗಿದೆ. ಹಿಂದೂಗಳ ವಿರೋಧ ಕಾನೂನುಗಳಾಗಿದೆ. ಅದು ಯಾವುದೇ ಸಂದರ್ಭ ಸಣ್ಣ ಭಾಷಣಗಳು ಮಾಡಿದ್ರು ಸಹ ದುರುದ್ದೇಶದಿಂದ ಅವರ ಮೇಲೆ ಕೇಸನ್ನು ಹಾಕುವಂಥ ಕೆಲಸಗಳಾಗಿದ್ದಾರೆ. ದಯಮಾಡಿ ಅದನ್ನು ಸಹ ಇವತ್ತು ನಾವು ನಿಲ್ಲಿಸಬೇಕು ಅಂತ ರಾಜ್ಯಪಾಲರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಅಂತ ರಮೇಶ್ ಬಾಬು ಅವರು ಎರಡು ಮಾತನಾಡಬೇಕು ಅಂತ. ಅದರ ಎಜೆಂಡಾ ಬೇರೆ ಥರ ಇತ್ತು. ಒಬ್ಬ ವ್ಯಕ್ತಿಯನ್ನು ದೇಶದಿಂದ ಹೊರಗಡೆ ಹೋಗೋಂಗೆ ಮಾಡಿ ಹೊರಗೋಡಿಸಿ ಇನ್ನೊಬ್ಬ ವ್ಯಕ್ತಿ ನೋಬೆಲ್ ಪ್ರಶಸ್ತಿ ವಿಜೇತ. ಅವರ ಎಜೆಂಡಾ ಏನು? ಒಂದು ಕೋಮಿನವರನ್ನ ಉದ್ಧಾರ ಮಾಡಲಿಕ್ಕೆ, ಬೇರೆ ಕೋಮಿನವರನ್ನೆಲ್ಲ ಕೆಳಗಡೆ ಮಾಡಲಿಕ್ಕೆ ಅಂತ ಬಿಟ್ಟು ಉದ್ದೇಶ ಇತ್ತು. ಆ ವ್ಯಕ್ತಿ ಮಾಡ್ತಿರೋದೇನು? ಅಲ್ಪಸಂಖ್ಯಾತರ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಬೇರೆ ಬೇರೆ ವ್ಯಕ್ತಿಗಳಿಂದ ಈ ಥರ ಹೀನ ಕೃತ್ಯ ಎಸಗ್ತಾ ಇದೆ. ಯಾಕೆ ಅವರಿಗೆ ರಿಗಾರ್ಡ್ಸ್ ಅನ್ನೋದಿಲ್ವಾ ಭಾರತ ದೇಶದ ಬಗ್ಗೆ? ಭಾರತದಿಂದ ಭಾಗವಾಗಿ ಹೋಗಿರೋ ದೇಶ, ಭಾರತದ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರೋ ದೇಶ. ಏನೋ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಯಿತು ಅಂದಾಕ್ಷಣ ತಮ್ಮದೇ ಮೇಲು ಅನ್ನೋ ಥರದಲ್ಲಿ ಬಿಹೇವ್ ಮಾಡ್ತಾ ಇದ್ದಾರಲ್ಲ, ಇದು ಅಕ್ಷಮ್ಯ ಅಪರಾಧ ಮಾಡ್ತಾ ಇದ್ದಾರೆ. ಆದರೆ ಈಗ ಪ್ರಾರಂಭಿಕ ಹಂತದಲ್ಲಿ ಅವರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಹತ್ತಿಕ್ಕೋಗಕ್ಕೆ ಬಹಳಷ್ಟು ಬೇರೆ ಥರ ಪ್ರಯತ್ನವೂ ಆಗ್ತಾ ಇದೆ. ಭಾರತ ದೇಶ ಇದರಲ್ಲಿ ಮಧ್ಯ ಪ್ರವೇಶಿಸಿ ಆ ನೋಬೆಲ್ ಪ್ರಶಸ್ತಿ ವಿಜೇತ ಮುಖ್ಯಸ್ಥ, ಬಾಂಗ್ಲಾದೇಶದ ಮುಖ್ಯಸ್ಥ, ಅವನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಬಿಡಿ ಈಗಾಗಲೇ ನಮ್ಮ ಕಾರ್ಯಕ್ರಮಗಳು ತಯಾರಿ ನಡೀತಾ ಇದೆ. ಆದರೂ ಸಹ ದೇಶಾದ್ಯಂತ ಬಾಂಗ್ಲಾದೇಶದ ವಿರುದ್ಧ, ಅದು ಬಾಂಗ್ಲಾದೇಶದಲ್ಲಿ ಹೀನಕೃತ್ಯ ನಡೆಸುವಂಥ ವ್ಯಕ್ತಿಗಳ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಹೀನವಾಗಿ ಖಂಡಿಸ್ತೀವಿ ಅವರನ್ನು. ಈಗಲೇ ಅವರು ಈ ಥರ ಕೆಲಸಗಳನ್ನು ನಿಲ್ಲಿಸದೆ ಹೋದರೆ ನಮ್ಮ ದೇಶಾದ್ಯಂತ ಬಾಂಗ್ಲಾದೇಶಕ್ಕೆ ನುಗ್ಗಿ ಹೊಡೆಯುವಂಥ ಕಾರ್ಯಕ್ರಮನೂ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಎಷ್ಟು ದಿನ ಅಂತ ಹಿಂದೂಗಳ ಮೇಲೆ ದೌರ್ಜನ್ಯ ಸಹಿಸ್ಕೊಳ್ತಾ ಇರೋಕ್ಕಾಗತ್ತೆ? ಎಷ್ಟು ದಿನ ಅಂತ ಬಿಟ್ಟು ಒಂದು ಸ್ಪ್ರಿಂಗಲ್ಲೇ ಒಂದು ಗೊಂಬೆ ಇರೋಕ್ಕಾಗತ್ತೆ? ಯಾವಾಗಲಾದ್ರೂ ಪುಟಿದು ಇಡಲೇಬೇಕು ತಾನೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಬಾಂಗ್ಲಾದೇಶಕ್ಕೆ, ಬಾಂಗ್ಲಾದೇಶ ಸರ್ಕಾರಕ್ಕೆ, ಬಾಂಗ್ಲಾದೇಶದ ಮುಖ್ಯಸ್ಥ ಏನು ಯೂನುಸ್ ಅಂತ ಬಿಟ್ಟು ವ್ಯಕ್ತಿ ಬಂದಿದ್ದಾರೆ, ಅವರಿಗೆ ನೇರವಾಗಿ ನಮ್ಮ ಭಾರತ ದೇಶದ ಪರವಾಗಿ ನಾವು ಹೇಳ್ತಾ ಇದ್ದೀವಿ, ಈ ಹೀನ ಕೃತ್ಯ ನಿಲ್ಲಿಸಬೇಕು. ಗೌರವದಿಂದ